ಆತ್ಮೀಯ ಗೆಳೆಯರೇ, ದಿವ್ಯಾನಂದ ಮೂರ್ತಿ ಮಾತಾಡ್ತಾ ಇದ್ದೀನಿ ದಿವ್ಯಾರೂಪ ಚಾನಲಿಂದ. ಇವತ್ತು ವಿಧಾನಸೌಧ ಹಿಂದೆಂದಿಗಿಂತ ಕಲರ್ಫುಲ್ಲಾಗಿ ಕಾಣ್ತಾ ಇದೆ. ಕಾರಣ ಏನಂದರೆ, ಇವತ್ತು ವಿಧಾನಸೌಧದ ಮುಂದೆ ಭುವನೇಶ್ವರಿ ತಾಯಿಯ ಪ್ರತಿಮೆ ಉದ್ಘಾಟನೆ ಆಗ್ತಾಯಿದೆ. ಅದರಿಂದ ವಿಧಾನಸೌಧದ ಎಲ್ಲ ಮಹಡಿಗಳಿಗೂ ವಿಶೇಷವಾದ ಬಣ್ಣ ಬಣ್ಣದ ಲೈಟ್ ಅಲಂಕಾರ ಮಾಡಿದ್ದಾರೆ. ಭಾಳ ಸುಂದರವಾಗಿ ಕಾಣ್ತಾ ಇದೆ. ಕನ್ನಡ ಅಭಿಮಾನಿಗಳು ಭಾಳ ಸಂತೋಷ ಪಡುವಂಥ ದಿನ ಇದಾಗಿದೆ. ವಿಧಾನಸೌಧದ ಮುಂದೆ ಅನೇಕ ಮಾಜಿ ಮುಖ್ಯಮಂತ್ರಿಗಳು, ಸಜ್ಜನ ನಾಯಕರ, ವಿಶೇಷವಾದ ವ್ಯಕ್ತಿತ್ವ ಪಡೆದಂಥ ಎಲ್ಲ ಮಹನೀಯರ ಕೆಲವಾರು ಪುತ್ಥಳಿಗಳಿವೆ. ಆ ಸಾಲಿಗೆ ಇವತ್ತು ಕನ್ನಡ ಮಾತೆ ಭುವನೇಶ್ವರಿ ಮಾತೆಯ ಒಂದು ಪ್ರತಿಮೆ ಇವತ್ತು ಅನಾವರಣಗೊಂಡು ವಿಧಾನಸೌಧದ ಮೆರುಗನ್ನು ಹೆಚ್ಚಿಸಲಿದೆ. ಗೆಳೆಯರೆ, ವಿಧಾನಸೌಧ ಯಾವತ್ತೂ ನಮಗೆ ಭಾವನಾತ್ಮಕ ಸಂಬಂಧ. ಇನ್ನು ಮುಂದೆ ಹೆಚ್ಚು ವೇಳೆ ವಿಧಾನಸೌಧದ ಸಾರ್ವಜನಿಕ ಕೆಲಸಗಳಲ್ಲಿ ಮತ್ತಷ್ಟು ನನ್ನ ಸೇವೆಯನ್ನು ಮುಂದುವರಿಸುವ ದೃಢ ನಿರ್ಧಾರ ಮಾಡಿದ್ದೇನೆ. ಹಿಂದೆ ಇದೇ ಕಚೇರಿಯಲ್ಲಿ, ಈ ಒಂದು ಸುಂದರವಾದ ಕಟ್ಟಡದಲ್ಲಿ ಕೃಷಿ ಮಾರುಕಟ್ಟೆ ಸಚಿವರ ಹತ್ರ, ಅಂದರೆ ನಮ್ಮ ನಾಗಪ್ಪನವರು ಕೃಷಿ ಮಾರುಕಟ್ಟೆ ಸಚಿವರಾಗಿದ್ದಾಗ ಅವರ ಹತ್ತಿರ ಆಪ್ತ ಸಹಾಯಕನಾಗಿ, ಹಾಗೆ ದಿವಂಗತ ಮಹಾದೇವರ ಸಾಹೇಬರು ರೇಷ್ಮೆ ಮತ್ತು ಜವಳಿ ಸಚಿವರಾಗಿದ್ದಾಗ ಅವರ ಆಪ್ತ ಸಹಾಯಕನಾಗಿ ಕೆಲಸ ಮಾಡಿದ್ದೇನೆ. ಭಾಳ ಸುಂದರವಾದ ನೆನಪುಗಳಿದೆ. ಆ ಸುಂದರವಾದ ವಿಧಾನಸೌಧ ನನಗೆ ಭಾವನಾತ್ಮಕವಾದಂಥ ಸಂಬಂಧಗಳನ್ನು ಪಡೆದಿದೆ. ಇವತ್ತು ಇಂಥ ಸುಂದರ ವಾತಾವರಣದಲ್ಲಿ, ಗೋಧೂಳಿ ಮುಹೂರ್ತದಲ್ಲಿ ತಾಯಿ ಭುವನೇಶ್ವರಿಯ ಪ್ರತಿಮೆ ವಿಧಾನಸೌಧದ ಮುಂದೆ ಉದ್ಘಾಟನೆ ಆಗ್ತಿರೋದು ತುಂಬ ಸಂತೋಷದ ವಿಚಾರ. ಅದನ್ನು ತಮ್ಮ ಜೊತೆ ಹಂಚಿಕೊಳ್ಳುವ ಪ್ರಯತ್ನವನ್ನು ಮಾಡಿದ್ದೇನೆ ಗೆಳೆಯರೆ. ಭಾಳ ದಿನದಿಂದ ವ್ಯಕ್ತಿತ್ವ ವಿಕಸನದ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚು ವ್ಯಕ್ತಿತ್ವ ವಿಕಸನದ ವಿಡಿಯೋಗಳನ್ನ ಮಾಡೋದ್ರ ಮೂಲಕ ತಮ್ಮ ಭಾವನೆಗಳ ಜೊತೆ ನನ್ನ ಭಾವನೆಗಳನ್ನು ಹಂಚಿಕೊಂಡು ಹೊಗರಾಗ್ತೀನಿ. ನೋಡಿ, ಎಷ್ಟು ಸುಂದರವಾಗಿ ಕಾಣ್ತಾ ಇದೆ. ವಿಧಾನಸೌಧದ ಮಹಡಿಗಳು ಕೂಡ ವರ್ಣರಂಜಿತವಾಗಿದೆ. ಥ್ಯಾಂಕ್ ಯು ಗೆಳೆಯರೇ, ಥ್ಯಾಂಕ್ ಯು. ಇದು ಕೆಂಗಲ್ ಹನುಮಂತನವರ ಪ್ರತಿಮೆ. ವಿಧಾನಸೌಧದ ಸುಂದರವಾದ ಕಟ್ಟಡವನ್ನು ನಮಗೆ ನೀಡುವಂಥ ಅದ್ಭುತವಾದ ವ್ಯಕ್ತಿ, ಮಾಜಿ ಮುಖ್ಯಮಂತ್ರಿ, ಆದರ್ಶಪ್ರಾಯರು. ನಿಮಗೆ ದೂರದಲ್ಲಿರುವ ಕನ್ನಡ ಹಾಡುಗಳು ಕೇಳ್ತಿರ್ಬೋದು. ಆ ಒಂದು ಸ್ಥಳಕ್ಕೆ ನಾನೀಗ ಹೋಗ್ತಾ ಇದ್ದೀನಿ. ಸಾಧ್ಯವಾದರೆ ಅಲ್ಲಿಂದ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ ಗೆಳೆಯರೆ. ಧನಾತ್ಮಕವಾಗಿ ಯೋಚನೆ ಮಾಡುತ್ತಾ ನಾವು ಯಾವತ್ತೂ ಸುಂದರವಾದದ್ದನ್ನೇ ನಿರೀಕ್ಷೆ ಮಾಡ್ತಾ ಆದಷ್ಟು ಸಂತೋಷವಾಗಿರೋಣ ಅನ್ನೋ ಮಾತಿನೊಂದಿಗೆ ನನ್ನ ಈ ದಿನದ ಈ ಮಾತುಕತೆಯನ್ನು ಮುಗಿಸ್ತಾ ಇದ್ದೀನಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡಿ. ಹೆಚ್ಚು ವಿಡಿಯೋಗಳನ್ನ ಮಾಡಿ ನಿಮ್ಮೊಂದಿಗೆ ಹಂಚಿಕೊಳ್ಳೋದಕ್ಕೆ ಸಹಕಾರ ನೀಡಿ ಅಂತ ಹೇಳ್ತಾ ನಿಮಗೆ ನಮಸ್ಕಾರಗಳನ್ನ ತಿಳಿಸೋ ಮೂಲಕ ವಿಡಿಯೋ ಮುಗಿಸ್ತಾ ಇದ್ದೀನಿ ಗೆಳೆಯರೆ. ಥ್ಯಾಂಕ್ ಯು ವೆರಿ ಮಚ್. ಗುಡ್ ಈವ್ನಿಂಗ್ ಗೆಳೆಯರೆ.